ಬೇಲೂರು ತಾಲೂಕು ತೋಟಗಾರಿಕೆ ಇಲಾಖೆ ವತಿಯಿಂದ ನಡೆದ ಯಂತ್ರೋಪಕರಣವನ್ನು ಶಾಸಕ ಎಚ್.ಕೆ. ಸುರೇಶ್ ವಿತರಣೆ ಮಾಡಿದರು. ಪಟ್ಟಣದ ಹೊರವಲಯದಲ್ಲಿನ ಕೊನ್ನೆರಲು ತೋಟಗಾರಿಕೆ ಸಸ್ಯ ಕ್ಷೇತ್ರ ಆವರಣದಲ್ಲಿ ತೋಟಗಾರಿಕೆ ಇಲಾಖೆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ ಇಲಾಖಾ ಸವಲತ್ತುಗಳ ವಿತರಣೆ ಕಾರ್ಯಕ್ರಮ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಬೇಲೂರು ಕ್ಷೇತ್ರಕ್ಕೆ ನಾನು ಆಯ್ಕೆಯಾದ ಬಳಿಕ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ನೀಡಬೇಕು ಎಂದು ಜನರ ಸೇವೆ ಮಾಡಲು ಬಂದಿರುವೆ. ಒಳ್ಳೆಯ ಕೆಲಸ ಮಾಡುವಂತಹ ಅಧಿಕಾರಿಗಳಿಗೆ ಶಬಾಷ್ಗಿರಿ ನೀಡಲಾಗುತ್ತದೆ. ಅಂತೆಯೇ ಕೆಟ್ಟ ಕೆಲಸವನ್ನು ಮಾಡಿದ್ದಲ್ಲದೆ ಉಡಾಫೆ ದರ್ಪದಿಂದ ವರ್ತಿಸುವ ಅಧಿಕಾರಿಗಳಿಗೆ ನಾನು ಎಂದಿಗೂ ಸಿಂಹ ಸ್ವಪ್ನವಾಗಿರುವ ಕಾರಣ ನಾನು ಜನರಿಂದ ಆಯ್ಕೆಯಾಗಿ ಬಂದಿರುವೆ. ಜನರ ಹಿತಕ್ಕಾಗಿ ಕೆಲಸ ಮಾಡುವೆ ಹೊರತು ಅಧಿಕಾರಿ ಪರ ಕೆಲಸವನ್ನು ಎಂದಿಗೂ ಮಾಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ತೋಟಗಾರಿಕೆ ಕೃಷಿ ಇಲಾಖೆ ಈ ಎರಡು ಇಲಾಖೆಗಳು ರೈತರಿಗೆ ಹತ್ತಿರವಾದ ಇಂತಹ ಇಲಾಖೆಗಳಾಗಿದ್ದು, ಸರ್ಕಾರದಿಂದ ಅನೇಕ ಸೌಲಭ್ಯಗಳು ಬರುವ ಹಿನ್ನೆಲೆಯಲ್ಲಿ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ಮನೆಯ ಬಾಗಿಲಿಗೆ ತಲುಪಿಸಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿರಬೇಕು. ಅದರಂತೆ ಬೇಲೂರು ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಸತೀಶ್ ಅವರು ನಿಜಕ್ಕೂ ತಮ್ಮ ಕಾರ್ಯಕ್ಷಮತೆಯಿಂದ ಉತ್ತಮ ಕೆಲಸವನ್ನು ಮಾಡುತ್ತಿದ್ದಾರೆ. ಇಂತಹ ಅಧಿಕಾರಿಗಳನ್ನು ಮೆಚ್ಚುಗೆ ನೀಡಲು ನನಗೆ ಯಾವುದೇ ಸಂಕೋಚವಿಲ್ಲ ಎಂದರು. ಬೇಲೂರು ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಸತೀಶ್ ಮಾತನಾಡಿ, ಈಗಾಗಲೇ ಶಾಸಕರಾದ ಸುರೇಶ್ ಅವರ ಮಾರ್ಗದರ್ಶನದಂತೆ ಈ ಬಾರಿ ಬೇಲೂರು ತಾಲೂಕಿಗೆ ನೀಡಬೇಕು ಎಂದು ಈಗಾಗಲೇ 1 ಲಕ್ಷ ಕಾಳು ಮೆಣಸು ಸಸಿಗಳು ಬೆಳೆಸಲಾಗಿದೆ. ಸದ್ಯ 70,000 ಸಸಿಗಳನ್ನು ಜ್ಯೇಷ್ಠತೆ ಆಧಾರದಲ್ಲಿ ವಿತರಣೆ ಮಾಡಲು ಇಲಾಖೆ ಬದ್ಧವಾಗಿದೆ. ಇದು ಶಾಸಕರ ಪರಿಶ್ರಮದಿಂದ 20 ಫಲಾನುಭವಿಗಳಿಗೆ ಟ್ರ್ಯಾಕ್ಟರ್ಗಳನ್ನು ನೀಡಲಾಗುತ್ತಿದೆ. ಅದರ ಜೊತೆಯಲ್ಲಿ 250 ರೈತರಿಗೆ ಕಾಳು ಮೆಣಸುಗಳ ಗಿಡವನ್ನು ನೀಡಲಾಗುತ್ತದೆ. ಹಾಗೆ ದಾಳಿಂಬೆ ಬೆಳೆಗೆ ನೆರಳು ಪರದೆ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಜ್ಯೇಷ್ಠತೆಯ ಆಧಾರದ ಮೇಲೆ ಸವಲತ್ತುಗಳನ್ನು ನೀಡಲು ಇಲಾಖೆ ಬದ್ಧವಾಗಿದೆ. ಯಾವುದೇ ಮಧ್ಯವರ್ತಿಗಳ ಕಾಟವಿಲ್ಲದೆ ರೈತರು ನೇರವಾಗಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಸರ್ಕಾರದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ ಎಂದು ಕರೆ ನೀಡಿದರು. ಪ್ರಶ್ನ ಶಿಕ್ಷಿಸಬೇಕಾ ಬೇಡವಾ, ಖಂಡಿಸಬೇಕಾ ಬೇಡವಾ? ಪ್ರಶ್ನೆ ಜೊತೆ ನಾನು ಇನ್ವಾಲ್ವ್ ಆದ್ರೆ ನ್ಯಾಯ ಕೊಡೋರ ಬೇಲಿಯೇ ತೊಲಮೇದಂಗಾಗುತ್ತೆ. ನೀವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಮೆಣಸನ್ನ ಬೆಳಿತೀರಾ, ಯಾವುದೋ ಒಂದು ಪ್ರಾಣಿ ಬಂದು ಬೇಲಿನ ಕಿತ್ಬಿಟ್ಟು ನೀವು ಕೊಟ್ಬಿಟ್ರೆ ಉಳಿಯುತ್ತಾ? ಬೆಲೆ ಉಳಿಯುತ್ತಾ? ಹಾಗಾಗಿ ಪ್ರಶ್ನನ್ನ ಶಿಕ್ಷಿಸ್ತಕ್ಕಂಥ, ಖಂಡಿಸ್ತಕ್ಕಂಥ ನೇರವಾಗಿ ನಾವು ಯಾವುದೇ ದಾಕ್ಷಣ್ಯಕ್ಕೆ ನಾವು ಇದಾಗಬಾರ್ದು. ಭ್ರಷ್ಟ ಅಧಿಕಾರಿಗಳನ್ನ ಖಂಡಿಸ್ತಕ್ಕಂಥದ್ದನ್ನ ಸಮರ್ಪಕವಾಗಿ ಗಟ್ಟಿಯ ಧ್ವನಿನಲ್ಲಿ ಅದನ್ನ ಮಾಡ್ತಕ್ಕಂಥದ್ದನ್ನ, ಉತ್ತಮ ಕೆಲಸ ಮಾಡ್ತಕ್ಕಂಥದನ್ನ ಗೌರವಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಿದಾಗ ಮಾತ್ರ ಈ ಸಮಾಜಕ್ಕೆ ಮತ್ತೆ ನಮ್ಮ. ಕಾರ್ಯಕ್ರಮದಲ್ಲಿ ತಾಲೂಕು ಬಿಜೆಪಿ ಮಂಡಳದ ಅಧ್ಯಕ್ಷ ಸಂಜು ಕೌರಿ, ರೈತ ಮುಖಂಡರಾದ ಬಸವರಾಜು, ಬಿರಟೆಮನೆ ಸುರೇಶ್, ರಮೇಶ್, ಮೋಹನ್, ಧರ್ಮೇಗೌಡ, ಸಂಗಪ್ಪ, ರೈತ ಮುಖಂಡರು ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.